ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಹಗರಣ ಮೂಡ ಕರ್ಮಕಾಂಡದಲ್ಲಿ ಇವತ್ತು ಕಾಂಗ್ರೆಸ್ನ ಕೆಲವು ಶಾಸಕರು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಇದೀಗ JDSಗೆ ಬಂದಿದೆ, JDS ಕುತ್ತಿಗೆಗೆ ಇದು ಬಂದಿದೆ. ಮೂಡ ಸದಸ್ಯ ಕಾಂಗ್ರೆಸ್ ಸರದಿ ಆಯಿತು, BJP ಆಯಿತು, ಈಗ JDS ನಾಯಕರ ಸರದಿ. JDS ನಾಯಕ MLC ಮಂಜೇಗೌಡ ವಿರುದ್ಧ ಗಂಭೀರ ಆರೋಪ. ಶ್ರೀರಾಂಪುರದ ಹೌಸಿಂಗ್ ಸೊಸೈಟಿಯಲ್ಲಿ ಅಕ್ರಮವಾಗಿದೆಯಾ? ಭವ್ಯ ಭಾರತ ಹೌಸಿಂಗ್ ಸೊಸೈಟಿಯಲ್ಲಿ ಅಕ್ರಮ. ಪಾರ್ಕ್ ಜಾಗದಲ್ಲಿ ಸೈಟ್ ನಿರ್ಮಿಸಿ ಮಾರಾಟ. RTI ಕಾರ್ಯಕರ್ತ ಗಂಗರಾಜು ಅವರಿಂದ ಆರೋಪ. ಪಾರ್ಕ್ ಜಾಗದಲ್ಲಿ ಸೈಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಿದ್ದಾರೆ, ಇದು ಮಾಡೋಂಗಿಲ್ಲ. ಇದೀಗ JDS ಕೂಡ ಸಿಕ್ಕಾಕೊಂಡಿದೆ. ಎಲ್ಲರ ಮೇಲೆ ಆರೋಪ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಇದು ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೋತಾರೆ. ಮೈಸೂರು MLC ಮಂಜೇಗೌಡ ವಿರುದ್ಧ ಇದೀಗ ಆರೋಪ ಕೇಳಿ ಬಂದಿದೆ. ಒಂದು ಕಡೆ ಕಾಂಗ್ರೆಸ್ ವಿರುದ್ಧ, ಮತ್ತೊಂದು ಕಡೆ BJP, ಈಗ JDS. ಮೂಡ ಅಂದರೆ ವಶಕ್ಕೆ ಪಡೆದುಕೊಂಡಿರುವಂಥ ಜಾಗದಲ್ಲಿ ಅದಕ್ಕೆ ಬದಲಾಗಿ ನಿವೇಶನ ಪಡೆಯೋದು. ಆದರೆ ನಿವೇಶನ ಪಡೆದ ಜಾಗಗಳು ಕೊಟ್ಟ ಜಾಗಕ್ಕಿಂತ ಅತಿ ದುಬಾರಿ ಜಾಗಗಳು. ಇದು ಆರೋಪ, ಇದು ಸ್ಕ್ಯಾಮ್. ವಿನೋದ್ ಇಲ್ಲಿಯ ಒಂದು ಪ್ರತ್ಯಕ್ಷ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ದಿನದಿಂದ ದಿನಕ್ಕೂ ಕೂಡ ಸಾಕಷ್ಟು ಹಗರಣಗಳು ಹೊರಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈಗ ಏನು JDSನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ MLC ಮಂಜೇಗೌಡ ಅವರೇನಿದ್ದಾರೆ, ಅವರು ಕೂಡ ಒಂದು ಭವ್ಯ ಭಾರತ ಹೌಸಿಂಗ್ ಸೊಸೈಟಿ ಎಲ್ಲ ಕಟ್ಟಿದ್ದಾರೆ. ಆ ಒಂದು ಸೊಸೈಟಿಯಲ್ಲಿ ಪಾರ್ಕ್ಗೆ ಜಾಗ ಸೇರಿದಂತಹ ಜಾಗವನ್ನು ಬೇರೊಬ್ಬರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದನ್ನು ಮಾರಾಟ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನನಗೆ ಸದ್ಯ ಏನು ಭವ್ಯ ಭಾರತ ಹೌಸಿಂಗ್ ಸೊಸೈಟಿ ಸ್ಥಳ ಇರುವಂಥದ್ದೇ ಶ್ರೀರಾಂಪುರದ ವಿವಿಧ ಸರ್ವೆ ನಂಬರ್ ಇರುವಂತಹ ಬಡಾವಣೆ ಇದು. ಸುಮಾರು 8 ಎಕರೆ ಜಾಗ ಇದು. ಅಂದರೆ 1997ರಲ್ಲಿ ಇದೆಲ್ಲ ಖರೀದಿ ಮಾಡೋಕ್ಕೆ ಮಂಜೇಗೌಡರು ಸಹ ಮುಂದಾಗಿರ್ತಾರೆ. ಈ ಒಂದು ಸೊಸೈಟಿಗೆ ಅವರೇ ಕೂಡ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಸುಮಾರು 79 ಸೈಟ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ವಿವಿಧ ಭಾಗಗಳಲ್ಲಿ ಈಗಾಗಲೇ ಸಾಕಷ್ಟು ಜನರು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈ ಒಂದು ನಿವೇಶ ಅಂದರೆ ಈ ಒಂದು ಲೇಔಟ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪಗಳಂತಂದರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿಲ್ಲ. ಜೊತೆಗೆ ಏನು ಈಗಾಗಲೇ ಏನು ಒಂದು ಏನು ಲೇಔಟನ್ನು ಮಾಡಬೇಕು ಅಂತಂದರೆ ಒಂದಷ್ಟು ನಿವೇಶನ ಅಂದರೆ CA ನಿವೇಶನಗಳಿರ್ಬೋದು, ಜೊತೆಗೆ ಪಾರ್ಕನ್ನು ಮಾಡಬೇಕು, ಜೊತೆಗೆ ಡ್ರೈನೇಜ್ ಎಲ್ಲ ಮಾಡಬೇಕು. ಇದೆಲ್ಲವೂ ಕೂಡ ನಿಯಮಗಳಿದೆ. ಈಗಾಗಲೇ ಏನು ಪಾರ್ಕ್ಗೆ ಮೀಸಲಿಟ್ಟಿದಂತಹ ಜಾಗವನ್ನು ಸುಮಾರು 8 ನಿವೇಶನ ಅಂದರೆ 60/40 8 ನಿವೇಶನಗಳನ್ನು ನಿರ್ಮಾಣ ಮಾಡಿ ಅದನ್ನು ಬೇರೊಬ್ಬರಿಗೆ ಮಾರಾಟವನ್ನು ಕೂಡ ಮಾಡಿದ್ದಾರೆ. ಅದರ ದಾಖಲಾತಿಗಳನ್ನು ಕೂಡ ಈಗಾಗಲೇ RTI ಗಂಗರಾಜ್ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಜಾಗ ಎಲ್ಲಿದೆ, ಇಲ್ಲಿ ಬಲಭಾಗದಲ್ಲಿ ಕಾಣ್ತಾ ಇರುವಂತಹ ಈ ಜಾಗನೇ MLC ಮಂಜೇಗೌಡ ಅವರು ಬೇರೊಬ್ಬರಿಗೆ ಪರಭಾರೆಯನ್ನು ಮಾಡಿರುವಂಥದ್ದು. ಸುಮಾರು ಅಂದರೆ 68 ಬಾರ್ A, B, C ಈ ರೀತಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟವನ್ನು ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಜಾಗವನ್ನು ಮೂಡಾದವರು ಯಾವಾಗ RTI ಕಾರ್ಯಕರ್ತ ಗಂಗರಾಜ್ ಅವರು ದೂರನ್ನು ಕೊಟ್ಟರು, ತದನಂತರದಲ್ಲಿ ಈ ಒಂದು ಜಾಗವನ್ನು ಈಗಾಗಲೇ ಬೇಲಿಯಲ್ಲಿ ಹಾಕಿ ಈ ಒಂದು ಜಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದು ಅಂತೇಳಿ ಕೂಡ ಈಗಾಗಲೇ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ನೀವು ಆ ಬೋರ್ಡಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಹಲವು ದಿನಗಳಿಂದಲೂ ಕೂಡ ಈ ಒಂದು ಜಾಗ ಭಾಳ ಖಾಲಿ ಇತ್ತು. ಸೊ ಹೀಗಾಗಿ ಈ ಒಂದು ಜಾಗ ಮೂಡಾಗೆ ಸೇರಿದ್ದು ಅಂತೇಳಿ ಯಾರು ಕೂಡ ಅತಿಕ್ರಮ ಪ್ರವೇಶವನ್ನು ಮಾಡಬಾರ್ದು ಅಂತೇಳಿ ಒಂದು ಬೋರ್ಡ್ ಕೂಡ ಹಾಕಲಾಗಿದೆ. ಸುಮಾರು 79 ನಿವೇಶನಗಳಲ್ಲೂ ಕೂಡ ಅಂದರೆ ಮೂಡ ಏನು ಪ್ಲ್ಯಾನ್ ಅಪ್ರೂವ್ ಆಗಿದೆ, ಆ ಪ್ಲ್ಯಾನಲ್ಲೂ ಕೂಡ ಈ ಜಾಗ ಪಾರ್ಕ್ ಅಂತ ಬರುತ್ತೆ. ಆದರೆ ಈ ಜಾಗವನ್ನು ಈಗಾಗಲೇ ಅವರು ನಕಲಿ ದಾಖಲೆ ಸೃಷ್ಟಿಸಿ ವಿವಿಧ ಅಂದರೆ ಈಗಾಗಲೇ 2007ರಲ್ಲೇ ಮಾರಾಟ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಹೇಳೋ ಪ್ರಕಾರವಾಗಿ ಯಾರೂ ಕೂಡ ಇಲ್ಲೂ ಕೂಡ ಇಲ್ಲಿ ಮನೆಯಲ್ಲಿ ಕಟ್ಟಿಲ್ಲ, ಕೂಡ ನಿವೇಶನ ಕಳೆದುಕೊಡೋರು ಕೂಡ ಯಾರೂ ಕೂಡ ನಮ್ಮ ನಿವೇಶನ ಅಂತೇಳಿ ಬಂದಿಲ್ಲ. ಸೊ ಹೀಗಾಗಿ ದೊಡ್ಡ ಮಟ್ಟದ ಅಕ್ರಮವನ್ನು ಈಗಾಗಲೇ MLC ಮಂಜೇಗೌಡರು ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಸೊ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಂಜೇಗೌಡರು ಯಾವ ರೀತಿಯಾದಂತಹ ರಿಯಾಕ್ಷನನ್ನು ಕೊಡ್ತಾರೆ ಅದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಓಕೆ, 600 ಫೈಲ್ಗಳು ಬರುತ್ತಂತೆ. 1 ಗಂಟೆ ಮೀಟಿಂಗ್ ನಡೆಯುತ್ತೆ. 1 ಗಂಟೆ ಮೀಟಿಂಗಲ್ಲಿ 600 ಫೈಲ್ಗಳು ಕೂಡ ಕ್ಲಿಯರ್ ಆಗುತ್ತಂತೆ. ಸೊ MLC ಮಂಜೇಗೌಡರು ರಾಜೀನಾಮೆ ಕೊಡಬೇಕು ಅಂತೇಳಿ ಇದೀಗ RTI ಕಾರ್ಯಕರ್ತ ಗಂಗರಾಜು ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದ್ದಾರೆ. ಕೂಡಾಗೆ ಸೇರಿದಂತಹ ಜಾಗದಲ್ಲಿ ಅಂದರೆ ಭವ್ಯ ಭಾರತ ಹೌಸಿಂಗ್ ಸೊಸೈಟಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಲೇಔಟ್ನಲ್ಲಿ
ಪಾರ್ಕಿಗೆ ಸೇರಿದಂತಹ ಜಾಗವನ್ನು ನಕಲಿ ದಾಖಲೆ ಸೃಷ್ಟಿಸಿ ಬೇರೆಯವರಿಗೆ ಮಾರಾಟವನ್ನು ಮಾಡಿದ್ದಾರೆ ಎಂಬಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಏನೊಂದು RTI ಕಾರ್ಯಕರ್ತರಾಗಿದ್ದ ಗಂಗಾಜ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಇದು ಪ್ರಕರಣ? CN ಮಂಜೇಗೌಡರು ಏನು ಮಾಡಿದ್ದಾರೆ ಅಂತ ಸರ್, ಮೈಸೂರು ನಗರ ಶ್ರೀರಾಂಪುರ ಕಸಬಾ ಹೋಬಳಿ ಶ್ರೀರಾಂಪುರ ಬಡಾವಣೆ, ಶ್ರೀರಾಂಪುರದಲ್ಲಿ ಒಂದು 8 ಎಕರೆ 1 ಗುಂಟೆ ಜಾಗದಲ್ಲಿ ಈ ಭವ್ಯ ಭಾರತ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅನ್ನೋ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಹಾಲಿ MLC ಆದಂಥ CN ಮಂಜೇಗೌಡರು 18/1/2001 ಈ ನಕ್ಷೆ ಅನುಮೋದನೆ ಮಾಡ್ಕೊತಾರೆ ಸರ್. ಈ ನಕ್ಷೆ 2001ರಿಂದ 2003ವರೆಗೆ ಜಾರಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇವಾಗ ಈ ಸರ್ವೆ ನಂಬರ್ 18/1, 2, 19/2, 52/1, 2 ಶ್ರೀರಾಂಪುರ ವಿಲೇಜು, ಮೈಸೂರು, ಇನ್ ಫೇವರ್ ಭವ್ಯ ಭಾರತ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ. ಇದರೊಳಗೆ ಒಟ್ಟು ವಿವಿಧ ಅಳತೆ ನಿವೇಶನಗಳು ನೋಡಿ, ಯಾವ್ಯಾವ ಡೈಮೆನ್ಷನು 30/48, 60/40, 50/88, 79 ನಿವೇಶನಗಳ 32,475 ಸ್ಕ್ವೇರ್ ಫೀಟ್ ಜಾಗವನ್ನು ಡೆವಲಪ್ ಮಾಡ್ತಾರೆ ಸರ್. ಅದರೊಳಗೆ ನೋಡಿ ಸರ್, ರೆಸಿಡೆನ್ಷಿಯಲ್ ಲೇಔಟ್ಗೆ 16,240 ಸ್ಕ್ವೇರ್ ಫೀಟು, ಪಾರ್ಕಿಗೆ 4,936, ಸಿವಿಲ್ ಅಂದರೆ CAಗೆ 3,473 ಸ್ಕ್ವೇರ್ ಫೀಟು, ರಸ್ತೆಗಾಗಿ 7,826, ಒಟ್ಟು 32,000. ಇದರಲ್ಲಿ ಇಲ್ಲಿ ಏನು 79 ನಿವೇಶನ ಮಾಡಿದ್ದಾರೆ ಸರ್. ಇಲ್ಲಿ ಏನು ಮಾಡ್ತಾರೆ, ಈ 19/2 ಪಾರ್ಕಿಗೆ ರಿಸರ್ವ್ ಮಾಡಿರೋ ಜಾಗನ ಇಲ್ಲಿವರೆಗೂ ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಾ. ಇದು ಫೆನ್ಸಿಂಗು ಹಾಕಿರಲಿಲ್ಲ. ನಾವು ಹಿಂದೆ ಗಲಾಟೆ ಮಾಡಿ ಕಂಪ್ಲೇಂಟ್ ಕೊಟ್ಟಾಗ ಆವಾಗ ಏನು ಮಾಡಿದ್ರು, ಮೂಡಾದಿಂದ ಫೆನ್ಸಿಂಗ್ ಹಾಕಿದ್ದಾರೆ. ಆ್ಯಕ್ಚುಲಿ ಇದನ್ನು ಈ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ನೋಡಿ ಸರ್, ಇದು ಕ್ರಯಪತ್ರ ಸರ್. ಈ ಕ್ರಯಪತ್ರದಲ್ಲಿ ಏನಿದೆ ಸರ್, ಇಲ್ಲಿ ಭವ್ಯ ಭಾರತ್ ಗೃಹ ನಿರ್ಮಾಣ ಸಂಘ ರಿಜಿಸ್ಟರ್ಡ್ ನಿರ್ಮಾಣ ಸಹಕಾರ ಸಂಘ ಅಂತ ಏನೋ ಒಂದು ಸಂಘ ನೋಂದಣಿ ಮಾಡಿಕೊಂಡು ಅಧ್ಯಕ್ಷರಾದ CN ಮಂಜೇಗೌಡ ಅಂತ ಇದೆಯಲ್ಲ ಸರ್. ಇಲ್ಲಿ ಇದರೊಳಗೆ ನೋಡಿ ಸರ್, ಸರ್ವೆ ನಂಬರ್ ನಾನು ಎಲ್ಲೇನು ಹೇಳಿದೆ ಸರ್, ಅದೇ ಸರ್ವೆ ನಂಬರ್ ನೋಡಿ ಸರ್. ಇಲ್ಲಿ 18/1, 18/2, 19/2, 52/1, 52/2, ಒಟ್ಟು ವಿಸ್ತೀರ್ಣ 8 ಎಕರೆ 1 ಗುಂಟೆ ಜಮೀನು, ಭವ್ಯ ಭಾರತ್ ಬಡಾವಣೆ ಸಹಕಾರ ಸಂಘದ ವತಿಯಿಂದ ಬಡಾವಣೆಯಲ್ಲಿ ಮಂಜೂರು ಮಾಡಿರುವ ನಿವೇಶನ ಸಂಖ್ಯೆ ಅಂತಾರೆ ಸರ್. ಇದಿಷ್ಟು RTI ಕಾರ್ಯಕರ್ತರಾಗಿರುವಂತಹ ಗಂಗರಾಜ್ ಅವರ ಮಾತುಗಳು. ಪಾರ್ಕ್ಗೆ ಮೀಸಲಿಟ್ಟಿದ್ದಂತಹ ಜಾಗವನ್ನು ಬೇರೊಬ್ಬರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅವರಿಗೆ ಪರಭರೆಯನ್ನು ಮಾಡಿದ್ದಾರೆ. ಸೊ ಕೂಡಲೇ ಅವರು ರಾಜಕೀಯ ನಿವೃತ್ತಿಯನ್ನು ಹೊಂದಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾಗೆ ಸೇರಿದ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.